ಹನಿ ಟ್ರ್ಯಾಪ್, ಮರ್ಡರ್ ಟ್ರ್ಯಾಪ್, ಮುಖ್ಯಮಂತ್ರಿಯ ಟ್ರ್ಯಾಪ್, ಮೂರಕ್ಕೂ ಕೂಡ ನೇರವಾಗಿ ಕನೆಕ್ಷನ್ ಇದೆ ಅನ್ನುವಂತಹ ವಿಡಿಯೋ ಸಾಕ್ಷಿ, ಆಡಿಯೋ ಸಾಕ್ಷಿ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ನೀವು ಕಣ್ಣಾರೆ ನೋಡಿ, ಕಿವಿಯಾರೆ ಕೇಳಿ, ಆಮೇಲೆ ಡಿಸೈಡ್ ಮಾಡಿ ಏನೆಲ್ಲ ನಡೀತಾ ಇದೆ ನೋಡಿ. ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಎಂದು ಹೇಳ್ತೀನಿ ನೋಡಿ, 94ರಲ್ಲಿ ಒಂದು ಘಟನೆ ನಡೆದಿತ್ತು. ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮ್ಗೆ ಏನಾಗಿತ್ತು ಅಂತ ಹೇಳಿ. ಅದು ನಾನು ಕೊನೆಗೆ ಹೇಳ್ತೀನಿ. ಅದಕ್ಕೂ ಮೊದಲು ನಿಮಗೆ ಕೇಳಿಸಲೇಬೇಕಾದ, ತೋರಿಸಲೇಬೇಕಾದ ಕೆಲವು ಸಾಕ್ಷ್ಯಗಳಿವೆ. ನಾನು ಹೇಳಿದ್ನಲ್ಲ, ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ನೇರವಾಗಿ ಕನೆಕ್ಷನ್ ಇದೆ, ಸುಮ್ಮನೆ ಯಾರು ಹೇಳೋದಿಲ್ಲ ನೋಡಿ. 94ರಲ್ಲಿ ಮುಖ್ಯಮಂತ್ರಿಯ ಪಟ್ಟದ ಕದನ ಏನು ನಡೆದಿತ್ತು, ಅದೇ ಅತ್ಯಂತ ಕೆಟ್ಟ ಕಾಲ ಅಂತ ನಾವು ಅನ್ಕೊಂಡಿದ್ವಿ. ಅದಾದ ನಂತರ ದೇವೇಗೌಡರು ಇಳಿದು ಜೆ.ಎಚ್. ಪಟೇಲ್ರು ಆಗ್ಬೇಕಿದ್ರೆ ಮತ್ತೊಂದು ಕದನ ನಡೆದಿತ್ತು, ಅದು ಕೂಡ ಕೆಟ್ಟ ಕಾಲ ಅಂತ ಪರಿಗಣಿಸಿದ್ವಿ. ಆದರೆ ಅದಕ್ಕಿಂತಲೂ ಅತ್ಯಂತ ಹೀನಾಯ ಸ್ಥಿತಿಗೆ ಕರ್ನಾಟಕ ರಾಜ್ಯ ರಾಜಕಾರಣ ಹೋಗಿದೆ ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿ. ಯಾವ ಸಾಕ್ಷಿ? ಏನ್ ನಡೀತಾ ಇದೆ? ಇದು ಮುಖ್ಯಮಂತ್ರಿ ಕುರ್ಚಿಗೂ ಹೇಗೆ ಕನೆಕ್ಷನ್ ನ ತೆಗೆದುಕೊಳ್ತಾ ಇದೆ? ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಕೆಟ್ಟ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದೆ. ಸುಮ್ಮನೆ ಹೇಳ್ತಾ ಇಲ್ಲ, ಕೆಲವು ವಿಡಿಯೋ ಸಾಕ್ಷಿಗಳಿವೆ, ಆಡಿಯೋ ಸಾಕ್ಷಿಗಳಿದೆ ಅಂತ ನೋಡಿ. ಯಾವಾಗ ಕೆ.ಎನ್. ರಾಜಣ್ಣ ಅವರು ವಿಧಾನಸಭೆಯಲ್ಲಿ ನಿಂತು ಕಡತಕ್ಕೆ ಹೋಗುವ ಹಾಗೆ, ಕಡತದಲ್ಲಿ ದಾಖಲಾಗುವ ಹಾಗೆ ನನ್ನ ವಿರುದ್ಧ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿತ್ತು ಅಂದಿದ್ರು, ಆಗ್ಲೇ ಬಹಳ ದೊಡ್ಡ ಚರ್ಚೆ ಇಡೀ ದೇಶಾದ್ಯಂತ ಆಯ್ತು. ಅಲ್ಲವರು ಮೊದಲು ಯಾವಾಗ ಸಾಕ್ಷಿ ಇದೆ ಅಂತ ಹೇಳಿದ್ರು, ಆಮೇಲೆ CCTV ಇದೆ ಅನ್ಕೊಂಡಿದ್ದೆ, ಇಲ್ಲ ಅಂತ ಹೇಳಿದ್ರು. ಆಗ ಎಲ್ಲೋ ಒಂದ್ ಕಡೆ ಅವ್ರು ಯೂಟರ್ನ್ ಹೊಡೆದ್ರ ಅನ್ಸ್ತು. ಆದ್ರೆ ಇದೀಗ ಮತ್ತಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ, ಇನ್ನಷ್ಟು ಸೀರಿಯಸ್ ಆಗಿದೆ. ಯಾಕಂದ್ರೆ ಸಾಕ್ಷಿಗಳು ಕಣ್ಣೆದ್ರು ಬಂದಿದೆ. ರಾಜಣ್ಣ ಅವರು ಜೀನ್ಸ್ ಪ್ಯಾಂಟು, ಟಾಪು, ಹನಿ ಟ್ರ್ಯಾಪ್ ಅಂದ್ರು. ಆದ್ರೆ ಅವರ ಪುತ್ರ ರಾಜೇಂದ್ರ ಇದು ಮರ್ಡರ್ ಟ್ರ್ಯಾಪ್ ಅಂದ್ರಲ್ಲ. ಅದಾದ ನಂತರ ಸಾಕ್ಷಿ ಕೊಟ್ರು, ಆಡಿಯೋ ಸಾಕ್ಷಿಯನ್ನ ಕೊಟ್ರು. ಅದರ ಜೊತೆಗೆ ಈಗ ಬರೀ ಆಡಿಯೋ ಸಾಕ್ಷಿ ಅಷ್ಟೇ ಅಲ್ಲ, ವಿಡಿಯೋ ಸಾಕ್ಷಿ ಇದೆ. ಇದು ಸೀರಿಯಸ್ನೆಸ್ಗೆ ಬಹಳ ಮುಖ್ಯವಾದ ಕಾರಣ. ಆಡಿಯೋ ಆದ್ರೂ ಕೂಡ ಸಂಪೂರ್ಣವಾಗಿ ಕ್ರೆಡಿಬಲ್ ಅಂತ ಅನ್ನಿಸ್ಕೊಳ್ಳಿಕ್ಕಿಲ್ಲ. ಆದ್ರೆ ವಿಡಿಯೋ ಸಾಕ್ಷಿ ನಂಬಲೇಬೇಕಾಗುತ್ತಲ್ಲ, ಅದು ಯಾರನ್ನಾದ್ರೂ ಯಾಮಾರಿಸ್ಲಿಕ್ಕೆ ಸಾಧ್ಯವಾ? ಆ ದೃಷ್ಟಿಯಿಂದ ಈ ಪ್ರಕರಣ ಇಷ್ಟರ ಮಟ್ಟಿಗೆ ಗಂಭೀರತೆಯನ್ನು ಪಡಿತಾ ಇದೆ. ಇದು ಮುಖ್ಯಮಂತ್ರಿ ಕುರ್ಚಿಗೆ ಹೆಂಗ್ ಕನೆಕ್ಷನ್ ನಾ ಹೇಳ್ತೇನೆ. ಅದಕ್ಕೂ ಮೊದಲು ಏನ್ ನಡೀತಾ ಇದೆ ಪ್ರಕರಣದಲ್ಲಿ ನೋಡಿ. ಈಗ ಬಹಳ ವೈರಲ್ ಆಗಿರುವಂತ ಒಂದು ಆಡಿ, ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು, ಸತ್ಯ ಬಂದಿರೋದು ಅವ್ನಿಗೆ 5 ಲಕ್ಷ. ನಮ್ಮ ಅಮ್ಮನ ಸತ್ತಲ್ಲಿ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. 18 ನಿಮಿಷದ ಒಂದು ಆಡಿಯೋ ಇದೆ, ನೀವು ಕೇಳಿಸ್ಕೊಂಡಿದ್ದೀರಿ ಅದನ್ನ. ಅದರಲ್ಲಿ ಪುಷ್ಪ ಹಾಗೂ ರಾಖಿ ಅನ್ನೋರ ನಡುವೆ ಮಾತುಕತೆ ನಡೆಯುತ್ತೆ. ರಾಜೇಂದ್ರ ಹಾಗೂ ಪ್ರಶಿ ಅನ್ನುವರ ಮರ್ಡರ್ಗೆ ಪ್ಲಾನ್ ನಡೆದಿದೆ ಅಂತ ಹೇಳ್ತಾರೆ. ಅಷ್ಟೇ ಹೇಳೋದಲ್ಲ, 5 ಲಕ್ಷ ರೂಪಾಯಿ ಈಗಾಗಲೇ ಅಡ್ವಾನ್ಸ್ ಕೊಟ್ಟಾಗಿದೆ. ಸುಪಾರಿ ಕೊಡುವ ಜೊತೆ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಈ ಮರ್ಡರ್ ಡೀಲ್ ನ ಒಟ್ಟು ಮೊತ್ತ ಎಷ್ಟು ಅಂದ್ರೆ 70 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ಆಕೆ ಪುಷ್ಪ ಅನ್ನುವ ಹೆಣ್ಣು ಮಗಳು ತಾನು ಕಣ್ಣಾರೆ ಕಂಡದ್ದನ್ನ, ಕಿವಿಯಾರೆ ಕೇಳಿದ್ದನ್ನ ಹೇಳ್ತಾ ಹೋಗ್ತಾಳಾಕೆ. ತನ್ನ ಬಳಿ ವಿಡಿಯೋ ಸಾಕ್ಷಿ ಇದೆ ಅಂತ ಹೇಳ್ತಾಳೆ. ನಾನು ಬಂದು ರಾಜೇಂದ್ರ ಅವ್ರ ಎದುರುಗಡೆ ನಿಂತ್ಕೊಂಡು ಎಲ್ಲ ಸತ್ಯವನ್ನು ಹೇಳಬಲ್ಲೆ ಅಂತ. ಇದು ತನಿಖೆ ಆಗ್ಲಿ ಅಂತಾರೆ, ಎನ್ಕ್ವೈರಿ ಮಾಡ್ಲಿ. ಎಲ್ಲಿಂದ ಬಂತು ಆತನಿಗೆ ದುಡ್ಡು? ಯಾರು? ಸೋಮ, ಈ ಸುಪಾರಿಯನ್ನ ಪಡೆದಿರುವಾತ, ಮರ್ಡರ್ ಮಾಡ್ಲಿಕ್ಕೆ ಸುಪಾರಿಯನ್ನ ಪಡೆದಿರುವಾತ ಸೋಮ, ಜೈಪುರ ಸೋಮ ಅಂತ ಹೇಳಿ. ಆತನಿಗೆ ಎಲ್ಲಿಂದ ಬಂತು ದುಡ್ಡು? ತನಿಖೆ ಆಗ್ಲಿ. 70 ಲಕ್ಷ ರೂಪಾಯಿ ಟೋಟಲ್ ಡೀಲ್. ಇಲ್ಲಿ ಬಹಳ ದೊಡ್ಡ ಪ್ರಶ್ನೆ ಹೊಂದಿದೆ. ನಾನು ನಿಮ್ಗೆ ಹೇಳ್ತೀನಿ, ಮುಖ್ಯಮಂತ್ರಿ ಕುರ್ಚಿಗೆ ಹ್ಯಾಕ್ ಕನೆಕ್ಷನ್ ಅಂತ ಹೇಳ್ತೀನಿ. ಯಾಕಂದ್ರೆ ಸುಪಾರಿ ಪಡೆದವನು ಯಾರು ಅಂತ ಗೊತ್ತಾಗಿದೆ. ಅಲ್ಲಿ ಗುಂಡನ ಹೆಸರು ಬರುತ್ತೆ, ಕಾರ್ಪೆಂಟರ್ ಮನು ಹೆಸರು ಬರುತ್ತೆ, ಇನ್ನೂ ಬಹಳಷ್ಟು ಜನರ ಹೆಸರು ಬರುತ್ತೆ ಬಿಡಿ. ಆದ್ರೆ ಈಗ ಸುಪಾರಿಯನ್ನ ಪಡೆದುಕೊಂಡಿದ್ದಾನೆ ಅಂದಮೇಲೆ ಸುಪಾರಿ ಒಬ್ಬ ಕೊಟ್ಟಿರಲೇಬೇಕಲ್ಲ. ಸುಪಾರಿ ಕೊಟ್ಟಿರೋನು ಯಾರು ನೋಡಿ? ಅಲ್ಲೇ ಹೇಳಿದ್ದಾನು ಮುಖ್ಯಮಂತ್ರಿ ಕುರ್ಚಿಯ ಕನೆಕ್ಷನ್, ಸುಮ್ಮನೆ ಹೇಳಿದ್ದಲ್ಲ. ಮತ್ತೆ ವಿಡಿಯೋ ಸಾಕ್ಷಿ ಇದೆ ಅಂತ ಆಕೆ ಪುಷ್ಪ ಸ್ವತಃ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾಳೆ, ವಿಡಿಯೋ ಇದೆ ಅಂತ. ತಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಈ ರೀತಿ ಡೀಲ್ ನಡೆದಿದೆ. ನೀರು ಒಂದು ಬಾಟ್ಲ ತಗೊಳ್ಬೇಕು ಅಂದ್ರೆ ದುಡ್ಡು ಕೊಟ್ಟು ತಗೋಬೇಕು, ಬಾಟ್ಲಿನೇ ಎತ್ಕೊಂಡು ಹೋಗ್ಬಿಟ್ರೆ, ಬಾಟ್ಲಿನೇ ಎತ್ಬಿಟ್ರೆ ಅನ್ನೋ ಮಾತಾಡಿದ್ದಾರೆ. ಅಂದ್ರೆ ಆಕೆ ಕೇಳಿಸ್ಕೊಂಡಿರುವಂತ ಮಾತಿದ್ದು. ಅಲ್ಲಿ ಡೈರೆಕ್ಟ್ ಆಗಿ ರಾಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಲಾಗಿದೆ ಹಾಗೂ ಅವ್ರನ್ನ ಎತ್ತಬೇಕು ಅನ್ನುವಂಥ ಪ್ಲಾನ್ ನಡೆದಿದೆ ಅನ್ನೋದನ್ನ ಸ್ವತಃ ಪುಷ್ಪ ತಾನೇ ಸಾಕ್ಷಿ ಅಂತ ಹೇಳ್ತಾರೆ. ರಾಖಿಗೆ ಹೇಳೋದು ಯಾಕೆ ಅಂದ್ರೆ, ಹೋಗಿ ರಾಜೇಂದ್ರ ಅವ್ರಿಗೆ ಹೇಳು,
ನಾನು ಬಂದು ಬೇಕಾದ್ರೆ ಹೇಳ್ತೀನಿ ಏನೇನು ನಡೆದಿದೆ ಅಂತ ಹೇಳಿ. ನಮಗೇನು ದುಡ್ಡು ಬೇಡ, ಬೇಕಾದ್ರೆ ನಾವೇ 1 ಲಕ್ಷ ಕೊಡ್ತೀವಿ ಅಂತ ಹೇಳಕ್ಕೆ. ಒಂದು ಜೀವದ ಪ್ರಶ್ನೆ ಇದು, ನಾವು ದುಡ್ಡಿಗೋಸ್ಕರ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳಕ್ಕೆ. ಯಾಕೆ ವಿಡಿಯೋ ಸಾಕ್ಷಿ ಇದೆ ಅಂತ ಹೇಳಲ್ಲ, ಅದು ಇಂಪಾರ್ಟೆಂಟು. ಈ ತನಿಖೆಯ ಸಂಪೂರ್ಣ ಚಿತ್ರಣವನ್ನ ಹೊರಗೆಡೆ ಹೋದೆ ಆ ವಿಡಿಯೋ. ಮತ್ತು ಮುಖ್ಯಮಂತ್ರಿ ಕುರ್ಚಿಗೆ ಹೆಂಗೆ ಕನೆಕ್ಷನ್ ಅಂದರೆ, ಇದು ಚರ್ಚೆ ನಡೆದಿತ್ತು, ಹೊಸ ವಿಷಯ ನಾ ಹೇಳ್ತಿಲ್ಲ, ಪ್ರತಿಯೊಬ್ಬರು ಚರ್ಚೆ ಮಾಡ್ತಾ ಇದ್ದಾರೆ. ಇವನ್ ವಿಜೇಂದ್ರ ಓಪನ್ ಆಗಿ ಹೇಳ್ಬಿಟ್ರು. ಏನಂದ್ರು ವಿಜೇಂದ್ರ? ನೋಡಿ, ಇವೆಲ್ಲ ಏನು ನಡೀತಾ ಇದೆ, ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ಕುರ್ಚಿಯ ಕದನದ ಸುತ್ತ ನಡೀತಾ ಇರುವಂಥದ್ದು ಅಂತ. ಅಂದರೆ ಯಾವ ಪರಿಸ್ಥಿತಿಗೆ ಹೋಗಿದೆ ರಾಜ್ಯ ರಾಜಕಾರಣ, ಕುರ್ಚಿಗಾಗಿ ಏನು ಮಾಡ್ಲಿಕ್ಕೂ ರೆಡಿ, ಆ ಪರಿಸ್ಥಿತಿಗೆ ಬಂದು ನಿಂತಿದ್ಯಾ. ನಾ ಹೇಳಿದೆ 94ರಲ್ಲಿ ನಡೆದಂಥ ಘಟನೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಯಾವಾಗ 1994ರಲ್ಲಿ ರಾಮಕೃಷ್ಣ ಹೆಗ್ಡೆ, ಎಚ್ ಡಿ ದೇವೇಗೌಡರು, ಸಿದ್ದರಾಮಯ್ಯನವರು, CM ಇಬ್ರಾಹಿಂ, ಘಟಾನುಘಟಿಗಳಿದ್ರು ಬಿಡಿ, ಜೀವರಾಜ್ ಆಳ್ವ ಅವರು, ಬೊಮ್ಮಾಯಿ ಅವರು, ಎಲ್ಲರ ನೇತೃತ್ವದಲ್ಲಿ ಜನತಾ ದಳ ಅಧಿಕಾರಕ್ಕೆ ಬಂದಾಗ ರಾಮಕೃಷ್ಣ ಹೆಗ್ಡೆ ಹಾಗೂ ಎಚ್ ಡಿ ದೇವೇಗೌಡರ ನಡುವೆ ಕುರ್ಚಿ ಕದನ ನಡೆದಿತ್ತು. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಅವತ್ತು ಹಾಸನದಿಂದ ಬಂದಂತ ಹಲವು ಬಸ್ಗಳ ಜನ ವಿಧಾನಸೌಧಕ್ಕೆ ನುಗ್ಗಿದ್ರು. ರಾಮಕೃಷ್ಣ ಹೆಗ್ಡೆ ಅವರು ಸೇರಿದಂತೆ ಹಲವು ನಾಯಕರು ಟಾಯ್ಲೆಟಲ್ಲಿ ಬಚ್ಚಿಟ್ಕೊಂಡಿದ್ರು. ಚಪ್ಪಲಿ ತೂರಾಟ ನಡೆದಿತ್ತು. ಅದೇ ಅತ್ಯಂತ ಕೆಟ್ಟ ಕಾಲ ಅಂತ ನಾವು ಪರಿಗಣಿಸ್ತೀವಿ. ಅದಾದ ನಂತರ ದೇವೇಗೌಡರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗೆ ಇಳಿಬೇಕಿದ್ರೆ ಡೆಲ್ಲಿಯಲ್ಲಿ ಏನಾಯ್ತು ನಿಮ್ಗೆ ಗೊತ್ತಾಯ್ತು. ಡೆಲ್ಲಿಯಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತು. JH ಪಟೇಲ್ರು ಹಾಗೂ ಸಿದ್ದರಾಮಯ್ಯ ನಡುವೆ ಏನಾಗಿತ್ತು, JH ಪಟೇಲ್ರು ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ರು, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅವೆಲ್ಲ ಅತ್ಯಂತ ಕೆಟ್ಟ ಕಾಲ ಅಂತ ಪರಿಗಣಿಸಿದ್ವಿ. ಆದ್ರೆ ಇದು ಅದಕ್ಕಿಂತಲೂ ಹೀನಾಯ ಪರಿಸ್ಥಿತಿಗೆ ಹೋಗಿದೆ ಈಗ ರಾಜ್ಯ ರಾಜಕಾರಣ. ಏನಿದು? ಒಂದು ಮರ್ಡರ್ಗೆ ಸುಪಾರಿ ಕೊಡ್ತಾರೆ ಅಂದ್ರೆ ಏನ್ ನಡೀತಾ ಇದೆ, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಸಹಜವಾಗಿ ಈಗ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗುತ್ತೆ. ಆದರೆ ನಾವು ಯಾವ ಹಂತಕ್ಕೆ ಬಂದಿದ್ದೇವೆ ಅನ್ನೋದು ಕಾಮನ್ ಸೆನ್ಸ್ ಯಾರಿಗಾದ್ರೂ ಅರ್ಥ ಆಗುತ್ತಲ್ವಾ? ಆ ದೃಷ್ಟಿಕೋನದಿಂದ ಈ ಪ್ರಕರಣವನ್ನ ನೋಡಬೇಕು. ಆ ದೃಷ್ಟಿಕೋನದಿಂದ ಈ ಪ್ರಕರಣ ಗಂಭೀರತೆಯನ್ನು ಪಡೆಯುತ್ತೆ. ಯಾಕೆ ಹೇಳ್ತಾಳೆ, ಆತನಿಗೆ ಈಗಾಗಲೇ ಶಾಂತಿನಗರದಲ್ಲಿ ಮನೆ ಮಾಡಿಕೊಡ್ಲಾಗಿದೆ. ಕಲಾಸಿ ಪಾಳ್ಯದಿಂದ ಹುಡುಗರನ್ನ ಕರೆಸ್ತಾ ಇದ್ದಾನೆ. ತಮಿಳ್ ಹುಡುಗರು ಬರ್ತಾ ಇದ್ದಾರೆ ಎತ್ತಲಿಕ್ಕೆ. ಹೆಸರುಗಳೆಲ್ಲ ಹೇಳ್ತಾಳೆ, ಡೈರೆಕ್ಟ್ ಆಗಿ ಹೆಸರುಗಳು ಬರುತ್ತೆ. ನಾ ಹೇಳ್ತೀನಿ, ಮಂಜ ಅನ್ನೋನ ಹೆಸರು ಬರುತ್ತೆ. ಆತ ಏನ್ ಸುಪಾರಿ ಪಡ್ಕೊಂಡಿದ್ದಾನೆ, ಆತನ್ನ ಎಲ್ಲಿ ಉಳಿಸಿದ್ದಾರೆ, ಯಾರು ಅವನ್ನ ಜೊತೆಗಿಟ್ಕೊಂಡು ಯಾರು ಆತನ್ನ ಜೊತೆಗಿಟ್ಕೊಂಡು ಕರ್ಕೊಂಡು ತಿರ್ಗಾಡ್ತಾ ಇದ್ದಾರೆ, ಯಾರು ಆತನ್ನ ತಮ್ಮ ಅಂತ ನಂಬಿದ್ದಾರೆ, ಯಾರು ಇದ್ರ ಹಿಂದೆ ಇದ್ದಾರೆ, ಎಲ್ಲಿಂದ ಬಂತು ದುಡ್ಡು, ಯಾರಿಗೆ ಬಂತು, ಯಾವಾಗ ಬಂತು, ಆತ ದುಡ್ಡನ್ನ ಹೇಗೆ ತನ್ನ ಕೈಗೆ ತಗೋತಾನೆ, ಯಾರ್ದೋ ಅಕೌಂಟಿಗೆ ಹಾಕಿಸಿ ಯಾಕೆ ಕ್ಯಾಶಲ್ಲಿ ತಗೋತಾನೆ, ಇವೆಲ್ಲ ವಿಚಾರಗಳಿದೆಯಲ್ಲ. ತನಿಖೆಗೆ ಒಳಪಡುತ್ತೆ. ತನಿಖೆ ಈಗಾಗಲೇ ಆರಂಭ ಆಗಿದೆ. ಆದ್ರೆ ನೀವು ರಾಜಕಾರಣದ ದೃಷ್ಟಿಯಿಂದ ನೋಡಿದ್ರೆ ಎಲ್ಲಿಗೆ ಬಂದು ನಿಂತಿದೆ ಇದು? ಯಾಕಂದ್ರೆ ಇವೆಲ್ಲವೂ ಪ್ರಸ್ತಾಪ ಆಗ್ತಾ ಇರೋದು ಮುಖ್ಯಮಂತ್ರಿ ಕುರ್ಚಿಯ ಕದನದ ಹಿನ್ನೆಲೆಯಲ್ಲೇ ಅಂತ ಹೇಳಿ ಸ್ವತಃ ನಾಯಕರೇ ಓಪನ್ ಆಗಿ ಹೇಳ್ತಿದ್ದಾರೆ. ಹಲವು ನಾಯಕರು ಮಾತನಾಡ್ತಾ ಇದ್ದಾರೆ. ಹೀಗಿರುವಾಗ ಬಹುಶಃ ಈ ಪ್ರಕರಣ ನನಗನ್ಸುತ್ತೆ ಸರ್ಕಾರದ ಬುಡಕ್ಕೆ ಬಂದರೂ ಯಾವುದೇ ಆಶ್ಚರ್ಯ ಇಲ್ಲ. ಮುಖ್ಯಮಂತ್ರಿ ಕುರ್ಚಿಯ ಕದನದ ಸುತ್ತ ಅಂತೂ ಇದು ನಡೀತಾನೆ ಇದೆ. ಆದ್ರೆ ಅಂತಿಮವಾಗಿ ಇದು ಸರ್ಕಾರದ ಬುಡಕ್ಕೆ ಬಂದರೂ ಯಾವುದೇ ಆಶ್ಚರ್ಯ ಇಲ್ಲ. ಮತ್ತು ಹಲವು ಸ್ಥಿತ್ಯಂತರಗಳಿಗೆ ಈ ಪ್ರಕರಣ ಕಾರಣ ಆಗುತ್ತೆ. ಸುಮ್ಮನೆ ಇದನ್ನು ತಂದಿಲ್ಲ, ಅದು ಕೂಡ ಸದನದಲ್ಲಿ ನಿಂತ್ಕೊಂಡು ಹೇಳ್ಬೇಕಿದ್ರೆ ಸುಮ್ಮನೆನಾ? ಇಷ್ಟೆಲ್ಲ ಸಾಕ್ಷಿ ಇತ್ತು, ಯಾವುದನ್ನು ಅವ್ರು ಅವತ್ತು ಹೇಳಲಿಲ್ಲ. ಆಡಿಯೋ ಮೊದಲೇ ಇತ್ತು ಅವ್ರ ಕೈಯಲ್ಲಿ, ಯಾರ್ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿತ್ತು, ಅದನ್ನೆಲ್ಲ ಸದನದಲ್ಲಿ ಹೇಳಲಿಲ್ಲ ಅವರು. ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ನಾ ಹೇಳಿದೆ, ಕೆಲವು ಪ್ರಮುಖ ಹೈಲೈಟ್ ಪಾಯಿಂಟ್ಸ್ ಆಡಿಯೋ ಇದೆ ಅಂತ. ಆಡಿಯೋ ಮೊದಲು ನೀವು ಕೇಳಿಸ್ಕೊಂಬಿಡಿ, ಆನಂತರ ನಾ ಹೇಳ್ತೀನಿ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಮೊದಲು ನೀವು ಆಡಿಯೋ ಕೇಳಿಸ್ಕೊಳ್ಳಿ. 8:08ವರೆಗೆ ಸಿಗ್ತಾರೆ ಇವಾಗ. ಅದಕ್ಕೇನೆ ಏನಂತ ಹೇಳ್ಬೇಕು ಎತ್ತ ಅಂತ ಸರ್, ನಿಮ್ಗೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡ್ಗಿನೇ ಬಂದು ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ, ಅವಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವಳು ಚಿಕ್ಕವ್ರದಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ, ಕೇಳಂಗಿರ ಕೇಳಿ ಸರ್, ಬೇಕಿದ್ರೆ ಅವಳನ್ನೇ ಕರೆಸ್ತೀನಿ, ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನ್ ಅಷ್ಟೇನಿ. ಅಲ್ಲ, ಇವನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಅವನ ನನ್ನ ಹತ್ರ ಇಲ್ಲ, ದೇವಸ್ಥಾನ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇಲ್ಲ, ನನ್ನಲ್ಲಿ ಐತೆ. ಅದು ಅಣ್ಣ ಬರ್ಲಿ ನಾನು ತೋರಿಸ್ತೀನಿ. ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ, ಕೊಟ್ರು ನಾವೇ 1 ಲಕ್ಷ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತೀವಿ, ನಮಗ್ ಬೇಡ. ಒತ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದು ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರಿಗೆ ಹೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ ಇಷ್ಟ ಏನನ್ನ ಮಾಡ್ಕೊಂಡು, ನಿಮ್ ಟೆನ್ಷನ್ನೇ ತಗೊಂಬೇಡ. ಅವ್ನು ಹೇಳಿರೋದು ಸತ್ಯ ಸತ್ಯ ಸತ್ಯ. ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ, 5 ಲಕ್ಷ ಎಲ್ಲಿಂದ ಬಂತು? ಅಲ್ಲ, ನನಗೊಂದು ಮಾತು ಕೇಳು. ಇವಾಗ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಇದ್ದ,
ಈ ಸಡನ್ ಆಗಿ ಇತ್ತಿರ್ಕಣಲ್ಲ. ಅವ್ರಿಗೂ ಅದೇ ಕೆಲಸನೇ ಮಾಡಿದಿದ್ದವನು. ಅದೈತೆ ಬಿಡು ಅವ್ನ ಮನ್ಸಲ್ಲಿ, ಅವ್ರಿಗೆ ಹೊಡಿಲೇಬೇಕು ಅಂತ ಐತೆ. ಈಗ ತೋಟಕ್ಕೆ ಹೋಗಿದ್ದು ನನ್ ಗೊತ್ತಿತ್ತೇನಪ್ಪ. ಹೌದೌದೌದು. ನೀವ್ ಯಾವಾಗ ಅಣ್ಣನ್ ಬರ್ತಡೆ ಅನ್ನೋದೇ ನನ್ಗೆ ಗೊತ್ತೇ ಇಲ್ಲ. ನಾನು ಎಂದಾನ ಅಣ್ಣನ್ ಫೋನ್ ಮಾಡಿದೀನ. ನಾವು ಫೋಟೋ ಶೂಟ್ ಮಾಡಿಸಿದ್ವಿ. ಆಟಿಕಾ ಬಾಬು ಅವ್ನ್ ಬಂದ್ಬಿಡ್ತಾನೆ, ನನ್ ಮಗ ಬಂದ್ಬಿಡ್ತಾನೆ, ನೀನ್ ಹೋಗೋ ಕಾಡೆ ನನ್ ಮಗನೇ ಎಲ್ಲಿದ್ಯೋ ಲೋಕ ನನ್ ಮಗನೇ, ಅವ್ನ್ ಹೋಗ್ಬಿಡ್ತಾನೆ, ಹೋಗೋ ನೀನು ಆಟಿಕಾ ಬಾಬು ತವ ಫಸ್ಟ್ ಹೋಗಲ್ಲಿರು. ಎಷ್ಟು ಮಾತ್ ಅಂದಿಲ್ಲ ಅವನು. ಇದೇ ಮಾತ್ ನಾನು ಅವ್ನ ಎದುರುಗಡೆನೆ ಹೇಳ್ತೀನಿ. ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ ಅಣ್ಣನ ಎದುರುಗಡೆ. ಅಣ್ಣ ಬರ್ಬೇಕು, ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತು ಬಿಡು. ಉಗ್ದೋಗೋದಾನು ಅವನು. ಅವ್ನ್ ಗೊತ್ತಾಗ್ಬಿಡ್ತಾವ್ ಇವ್ನು ಸರಿಗಿಲ್ಲ ಇವನು ಅಂತ ಗೊತ್ತಾಗಿ ಅವ್ನು ಮುಟ್ಲಾಗಿರೋದು. ನನ್ನ ಹತ್ರ ಹೇಳೋರು ಹುಡ್ಗುರು, ಅಕ್ಕ ಸುಮ್ನೆ ಇದ್ಬಿಡು, ಇವ್ ಲೈಫ್ ಲಾಂಗ್ ಒಳಕಿರಂಗೆ ಏನೋ ಮಾಡ್ಕೊಂತವ್ನಿ, ಆ ದುಡ್ಡು ಏನಕ್ಕ ದುಡ್ಡು ತಗೊಂಡ್ ಏನ್ ಮಾಡೋಣ ನಾವು. ಅವ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು, ದೇವ್ರ ಸತ್ತಾಗ್ಲು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆಡ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನಿ, ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ, ಗೊತ್ತಾ ಜೈಪುರದವ್ರು. ಅದೇನ್ ನಮಗ್ ಗೊತ್ತಿತ್ತಾ? ಇದು ಕಸ ಎತ್ತಕನೆ ಬಂದಿದ್ದು, ಡೆಕೋರೇಷನ್ ಮಾಡೋರೆ ಅಂತ ಬಂದಿದ್ದವ್ರು. ಅದೇನ್ ನಮಗ್ ಗೊತ್ತಿತ್ತಾ? GPA ಫಿಕ್ಸ್ ಮಾಡ್ಬೇಕಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ. ಸರ್ ನೀವ್ ಫಂಕ್ಷನ್ ಮಾಡೋದ್ ನನಗ್ ಗೊತ್ತಿತ್ತಾ ಸರ್? ನಾನು ಈ ತಿಂಗಳಿಂದ ಸರ್ ತುಮಕೂರಲ್ಲಿ ಇದ್ದಿದ್, ನೀವ್ ಯಾವಾಗ ಫಂಕ್ಷನ್ ಮಾಡಿದ್ ನನಗ್ ಗೊತ್ತಿತ್ತಾ? ನಾವ್ ಆಟೋ ಇಳಿತಿದ್ದವ್ರು, ಇವ್ನ ಆಟೋದಲ್ಲಿ ಹತ್ತಿದ್ವಾ ನಾವು, ನಾನು ಒಬ್ಳೆ ಹತ್ತಿದ್ನ. ಆಮೇಲೆ ಇಲ್ಲಿ ಇಬ್ರು ಹುಡುಗರು ಇದ್ರು, ಅಣ್ಣ ಬುಗುನಳಿಗ್ ಬಿಟ್ರೆ ನಮ್ಗೆ 700 ರೂಪಾಯಿ ಕೊಡ್ತೀವಿ ಅಂತ ಎಣ್ಣೆ ಬಾಟ್ಲು ಏನೇನೋ ಇಟ್ಕೊಂಡಿದ್ರು. ನಾನು ಅಕ್ಕ ಏನ್ ಮಾಡೋದ ಅಕ್ಕ ಅಂತ ಹುಡ್ಗ ಕೇಳ್ದ. ನಾನ್ ಕುಂತ್ಕೊಂಡ್ರೆ ಯಾರಿಗೂ ಹತ್ತಿಸ್ಕೊಳಲ್ಲ, ಹೆಣ್ಮಕ್ಳಿಗಷ್ಟೇ. ಹೋಗ್ಲಿ ಬಿಡೋಣ ಪಾಪ ಏನೋ ಅರ್ಜೆಂಟ್ ಅಲ್ಲವ್ರೆ ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಾಲರ್ ಮಾತಾಡ್ತವ್ರೆ. ನಾನ್ ಯಾರು ಅಂತ ಗೊತ್ತೇ ಇಲ್ಲ. ದೊಡ್ಡ ಮುಂಡೆ ಅವ್ಕಿ ನೈಟಿ ಹಾಕೊಂಡು ಆಂಟಿ ತರ ಕುಂತಿದ್ದೆ ನಾನು. ಆವಾಗ ಗೊತ್ತಾಗಿದ್ದು. ನಮ್ಗೆ ಇನ್ನೇನು ಗೊತ್ತಾಗೋದು? ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು, ಸತ್ಯ ಬಂದಿರೋದು ಅವ್ನಿಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತಾಗ್ಲು 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ದೇವ್ರ ಸತ್ತಾಗ್ಲು ದುಡ್ಡು ಬಂದೈತೆ. ನೀನ್ ಬೇಕಿರ ಕರಿ, ಅವ್ರಿಗೆ ಹೇಳೋದ್ನ ಹೇಳೋಣ, ತಿರ್ಗಿನ್ನ ನಮ್ಗೇನಕ್ಕೂ ಕರಿಬಾರ್ದು ಸರ್. ಹೇಳಿದೀವಿ ಸರ್, ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಅವ್ನ ಮೇಲೆ ಕಣ್ಣಿಕ್ಕೋದು, ಕಣ್ ಬಿಡೋದು, ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು, ಎಂಕ್ವೈರಿ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ನನ್ ಬಿಡು, 1 ವಾರ ಕರ್ಕೊಂಡೋಗ್ಲಿ, ಎಂಕ್ವೈರಿ ಮಾಡ್ಲಿ ಅವ್ನಿಗೆ. ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್ ಅನ್ನು. ಹಾಕ್ಸ್ಕೊಂಡಿರ್ಬೇಕಲ್ಲ ಅವನು. ಯಾರು ಅವ್ನು ಹೆಂಗ್ ಗೊತ್ತಾ? ಮನುಗ್ ಅಕೌಂಟ್ಗೆ ಹಾಕ್ಸ್ಕೊಂಡು ಇವ್ನು ಇಸ್ಕೊಂಡ್ ಬರೋದು. ಈಗ ಮನು ಅಣ್ಣನ ಬಿಟ್ಬಿಟ್ನಲ್ಲ. ಯಾವ ಮನು ಅಣ್ಣ, ಕಾರ್ಪೆಂಟರ್ ಮನು, ಅವನು ಬಿಟ್ಬಿಟ್ಟ. ಇಷ್ಟು ನನ್ ಮಗ ಅಮಿತಾ ಮಾತ್ರ ಇರೋದು. ಇವಂಗೆಲ್ಲಾ ಗೊತ್ತು. ಇವ್ ನನ್ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ. ಅವ್ನ್ ಜೀವ ಹೋದ್ರು ಬಾಯ್ ಬಿಡಲ್ಲ ಅವ್ನು. ಅದಂತೂ ಸತ್ಯ, ಬಾಯ್ ಬಿಡಲ್ಲ. ಅವ್ನ್ಗೆಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನನ್ ಇದ್ಬಿಡ್ತೀನಿ ಅಂತ ನಾವು. ಬಿಟ್ರೆ ನಮ್ ಬಾಸೆ ಜೈಪುರದಲ್ಲಿ ದೊಡ್ಡವ್ರು ಅಂದವನೇ. ಇದು ನಾನ್ ಕರ್ದಿ ಅಣ್ಣಂಗೆ ಹೇಳ್ತೀನಿ ಪ್ರೆಸಿಡೆಂಟ್, ಅಣ್ಣ ನನ್ ಮಗ ಹಿಂಗೆ ಅಂದ ಅಂತೀನಿ ನಾನು. ಮದ್ಗಿರಿ ಹುಡುಗರು 7-8 ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಒಂದು ಮಾತು ಕೇಳಲ್ಲ, ಏನೋ ನಮ್ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನ್ ಹೇಳೋ ಬಾಡಿ ಎಲ್ಲ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ ಹಾಕು. ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಲಾಸಿಪಳ್ಳಿ ಹುಡುಗರು ಕೇಳೋನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಅವ್ರ ಕಡೆಯವರು ನನ್ಗೆ ಹಿಂಗೆ ಬರ್ರಿ ಅಕ್ಕ ಅಂತ ಹೇಳ್ತಾರೆ. ಹೋಗ್ತೀನಿ ಆಟೋದಲ್ಲಿ, ಎದ್ದೆದ್ರುಗಡೆ ಹೇಳ್ತಾರೆ ಅಷ್ಟೇನಿ. ಫೋನಲ್ಲಿ ಏನು ಹೇಳಲ್ಲ. ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ್ಲೂ ಎಲ್ಲ ತೋರಿಸ್ಬಿಡಿವೆ ನಾನು. ಯಾರು? ಶಾಂತಿನಗರದಲ್ಲಿ ಮಾಡೋನು. ಯಾರು? ಸೋಮ. ಇವನಿಗೆ? ಯಾರಿಗೆ? ಗುಂಡಂಗೆ? ಅಲ್ಲ, ಗುಂಡಂಗೆ ಎಲ್ಲಿ ಮಾಡಾರೋ ಗೊತ್ತಿಲ್ಲ. ಎಲ್ಲಿ ಮಾಡ್ತಾರೆ ಗುಂಡಂಗೆ? ಒಟ್ಟಂಗೆ ಗುಂಡಂಗೆ ಎಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ಬೆಟ್ಟತ್ತವ? ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ. ಓ, ಇದು ಇವನ್ ಪಳ್ಳಿ ಕಡೆಗ? ನನಗೆ ಗೊತ್ತಿಲ್ಲಪ್ಪ. ಅವ್ನು ಇದ್ದ ಅಪ್ಸ್ಕೊಂಡು ಆಗ್ತದೆ ಅಲ್ಲೆಲ್ಲ ಇವನ್ ಪಳ್ಳಿಯ? ಒಟ್ಟಾಗ ಇವನಿಗೆ ಪ್ರೆಸಿಡೆಂಟ್ ಮಾಡ್ಬೇಕು ಅಂತ ಆಯ್ತು, ರಾಜೇಂದ್ರ ಅವ್ರು ಮಾಡ್ಬೇಕು ಅಂತ ಆಯ್ತು ಜಾಸ್ತಿ. ಫಸ್ಟ್ ಪ್ರೆಸಿಡೆಂಟ್ ಗೊತ್ತಾ ಅವನಿದ್ದು. ಈಗ್ಲೂ ಪ್ರೆಸಿಡೆಂಟ್ ಮಾಡೇ ಮಾಡ್ತಾನೆ. ಈಗ 70 ಲಕ್ಷ ಸಿಗ್ತೈತೆ, ಮಾಡೋದ್ ಬೇಡವಾ? ಒಂದ್ 30 ಲಕ್ಷ ಯಾರ ಕೈಲ ಕೊಟ್ಟಿ ಒಳಕ್ ಹೋಗಿ ಬರ್ತಾನೆ 10 ಲಕ್ಷ ಖರ್ಚು ಮಾಡ್ಕೊಂಡು.
ಅಲ್ಲ ಹುಡುಗಾಟ ಅಲ್ಲ, ಮಿನಿಸ್ಟ್ರ್ ಮಕ್ಳದ್ ಮಾಡೋದು. ಅವ್ರು ಲೈಫ್ ಲಾಂಗ್ ಕೊಳಿಸ್ಬಿಡ್ತಾರ ಒಳಗಡಿಕೆ ನನ್ನ ಮಕ್ಕಳನ್ನ ಕೊಳಸೋದಲ್ಲ, ಟಾರ್ಚರ್ ಕೊಟ್ಟು. ಅವು ಇವ್ರ್ತಾರಲ್ಲ ಗನ್ ಈಗ ನಿಂತಿರ್ತಾನೆ ಹಿಂಗು ಅಷ್ಟೇ ಅನ್ನೋದು. ಬುಲೆಟ್ ಬೀಳ್ತಾ ಇದ್ರೆ ಹಿಂಗೆ ಅನ್ನೋದು ಅಷ್ಟೇ, ಸದಾ ಬಿಡ್ತಾರೆ. ಅಲ್ಲಿ ಇಷ್ಟೊಂದು ಸುಲಭ ಅಲ್ವಲ್ಲ. ಯಾರಿಗೆ ಇನ್ನೇನು ಬಂದು ಕೊಡ್ತಾರೆ ಯಾರು ಕಾಸು ಗೊತ್ತಿಲ್ಲಪ್ಪ. ಇವ್ನು ಏನ್ ವ್ಯವಹಾರ ಮಾಡ್ತಾನಪ್ಪ. ಹೋಗ್ಲಿ ಬೇಡಪ್ಪ, ಪೊಲೀಸವ್ರಿಗೆ ಕರೀಲಿ ಅವ್ನಿಗೆ. 5 ಲಕ್ಷ ನಿಂಗೆ ಎಲ್ಲಿಂದ ಬಂತು ಅಂತ ಕೇಳಲಿ ಬಿಡು. ಸುಮ್ಮನೆ ಎಂಕ್ವೈರಿ ಕರೀಲಿ ಬಿಡು. ಡೌಟ್ ಮೇಲೆ ಕರೀಲಿ ಬಿಡು. ಜಮೀನು ದುಡ್ಡು ಅಂತಾನೆ ಯಾರು ಇವನು. ಜಮೀನ್ ದುಡ್ಡು ಬಂದಿರೋದು ಯಾವತ್ತು? ಏನು ಜಮೀನವ್ರು ಕರೆಸ್ತಾರೆ? ಯಾವತ್ತು ಕೊಟ್ರಿ ಅಂತ ಕೇಳಿದ್ರೆ ಅವರೇ ಗಡ ನಿಂತ್ಕೊಂಡು ಉತ್ತರನೇ ಹೇಳ್ಬಿಡ್ತಾರಲ್ಲ. ಅದನ್ನ ಹೇಳಕ್ಕೂ ಉತ್ತರ ಹೇಳ್ತಾನಲ್ಲ. ಗುಂಡು ತೋ ಚೆನ್ನಾಗವನು ಸಿಕ್ಕಾಬಿಟ್ಟೆ ಅವಾಗ. ನಮ್ಮ ಅಮ್ಮ ಸತ್ತಲ್ಲೂ ಚೆನ್ನಾಗವನು, ನೀನು ಹೇಳಕ್ಕೆ ಹೋಗ್ಬೇಡ. ಈಗೆಲ್ಲ ಒಂದಾಗವ್ರಪ್ಪ. ದೀಪು ಜೊತೆನೂ ಚೆನ್ನಾಗವನಿ, ಅಭಿ ಜೊತೆನೂ ಚೆನ್ನಾಗ. ದೀಪು ಅಂದ್ರೆ ಯಾರು? ಅದೇ ಸಿರಾಗಿರ್ ದೀಪು. ಅವನ ಜೊತೆನೂ ಚೆನ್ನಾಗ. ನಾನ್ ನೋಡಿಲ್ಲ ಒಟ್ಟು. ಅವನ ಜೊತೆ ಚೆನ್ನಾಗವನೆ. ಆಮೇಲೆ ಅದೇ ಸಲ್ಗ, ಒಂಟಿ ಸಲ್ಗ. ಅವನು. ಆಮೇಲೆ ಇನ್ಯಾರಪ್ಪ? ಅಭಿ, ಭರತ, ಸೂಪಿ ಅನ್ನೋರು ಯಾರಪ್ಪ? ಅವನು ನನ್ ಮಗಂಗ್ ಹೊಡಿಬೇಕು ಫಸ್ಟ್. ಭಾರಿ ಅವನ ಜೊತೆಗೆ ಅವ್ನು ಹೇಳಿದ ಕೆಲಸ ಮಾಡಿಸ್ತವ್ನ ಹುಡುಗರ ಹತ್ರ. ಗೊತ್ತಾ ನಿನ್ಗೆ? ನೀನೊಂದ್ ಸ್ವಲ್ಪ ಅಬ್ಸರ್ವ್ ಮಾಡು. ನನ್ಗೆ ಗೊತ್ತಾಗುತ್ತೆ ಹೆಸರುಗಳು. ನನಗೆ ಏನಕ್ಕೆ ಬೇಕಮ್ಮ ಅದು? ಅವ್ನಿಗೆ ಅಬ್ಸರ್ವ್ ಮಾಡೋದು, ಇವ್ನ ಅಬ್ಸರ್ವ್ ಮಾಡೋದು ನಮ್ಗೇನು? ಪಾಪ ಅಣ್ಣ ಅವ್ನ ಮನುಷ್ಯತ್ವ ಒಂದೈತೆ ಪಾಪ. ಹೇಳೋಣ ಅಷ್ಟೇನೆ. ಅವ್ರುಂಟು ಏನಾನ ಮಾಡ್ಕೊಂಡ್ಲಪ್ಪ. ತಿರ್ಗಾ ನಮ್ಮನ್ನು ಕರಿಯೋದು ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ. ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋಣ. ಅಣ್ಣ ಕಿವಿಗೆ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದ್ದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಅವಾಗಿಂದ ಇವ್ನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಈಗ ಆ ಹುಡುಗರು ಹೆಂಗೆ ಮಾತಾಡೋಕ್ಕೆ ಸಾಧ್ಯ? ಇವನು ದೊಡ್ಡವ್ರಿಗೆ ಹೊಡೆದ್ಬಿಟ್ರೆ ಅವ್ನು ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತಾನ. ಹಂಗೆ ಹೊರಟೋಗ್ತಾನೆ ಇಮಿಡಿಯೇಟ್ ಒಂದೇ ಸೆಕೆಂಡ್ಗೆ. ಒಟ್ನಾಗ ನಾನು ಕರಿಯಪ್ಪ, ನನ್ನ ಸತ್ವಾಗ್ಲೂ ನಾನು ಹೇಳ್ತೀನಿ. ಆಮೇಲೆ ಇದು ಬಾಟ್ಲು, ಈ ವಾಟರ್ ಕ್ಯಾನ್ಗೆ ನಾವೇನ್ ಮಾಡ್ಬೇಕು? ದುಡ್ಡು ಕೊಟ್ಟು ತಗೊಬೇಕು. ಆ ದುಡ್ಡು ಕೊಟ್ಟು ತಗೊಳೋದ್ ಬದಲು ಈ ವಾಟರ್ ಕ್ಯಾನ್ನೇ ಎತ್ಬಿಟ್ರೆ ಹೆಸರು ಹೇಳಿಲ್ಲ. ಆಮೇಲೆ ಗೊತ್ತಾಗಿದ್ದು ಯಾರಿಗೆ ಅಂತ. ಅಕ್ಕ ಟೈಟ್ ಆದಾಗ ಬಾಯ್ ಬಿಟ್ಟಿರೋದು. ಅದ್ರ ವಿಡಿಯೋದಲ್ಲಿ ಹೇಳೋನೆ ಹೆಸರು. ಹೇಳದ್ನಲ್ಲ, ಎಲ್ಲರಿಗೂ ಗೊತ್ತು. ಅಲ್ಲ ವಿಡಿಯೋದಲ್ಲಿ ಹೆಸರು ಹೇಳೋಣ. ಹೇಳೋಣ. ಎಸ್, ಓಪನ್ ಟಾಕ್ ಇದು. ನೇರವಾಗಿ ಮಾತಾಡಿರುವಂಥದ್ದು. ಮತ್ತು ರಾಜೇಂದ್ರ ಅವ್ರು ಹೇಗಾದ್ರೂ ಬಚಾವಾಗ್ಲಿ, ಅವರು ಕೊಲೆಯಿಂದ ಬಚಾವಾಗ್ಲಿ ಅಂತಾನೆ ಹೇಳಿರುವಂಥದ್ದು. ಆಕೆ ಅದನ್ನ ಹೇಳ್ತಾಳೆ. ಹೋಗಿ ಹೇಳಿ ರಾಜೇಂದ್ರಗೆ ನಾನು ಬಂದು ನಿಂತ್ಕೊಂಡು ಮಾತಾಡ್ತೀನಿ ಅಂತಾಳೆ. ಪೊಲೀಸ್ ಎನ್ಕ್ವೈರಿ ನಡೀಲಿ, ನಾವು ಬಂದು ಹೇಳ್ತೀವಿ ಅಂತಾನೆ. ಇವರೆಲ್ಲ ಬರಲೇಬೇಕಲ್ಲ ಈಗ ಸಾಕ್ಷಿ ಹೇಳಲಿಕ್ಕೆ. ಆ ಸೋಮ ಯಾರು? ಅವ್ನ ಎತ್ತಾಕೊಂಬರ್ಬೇಕಲ್ಲ. ಅವನಿಗೆ ಯಾರು 5 ಲಕ್ಷ ರೂಪಾಯಿ ಕಳಿಸಿದವ್ರು ಯಾರು ಗೊತ್ತಾಗ್ಬೇಕಲ್ವಾ? ಅದು ಗೊತ್ತಾಯ್ತು ಅಂದ್ರೆ ಈ ಪ್ರಕರಣದ ಹಿಂದೆ ಇರುವವರು ಯಾರು, ಸುಪಾರಿ ಕೊಟ್ಟಿದ್ಯಾರು, ಯಾಕೆ ಕೊಟ್ರು, ಹನಿ ಟ್ರ್ಯಾಪ್ ಯಾಕೆ ನಡೀತು, ಮರ್ಡರ್ ಟ್ರ್ಯಾಪ್ ಯಾಕೆ ನಡೀತು, ಮುಖ್ಯಮಂತ್ರಿಯ ಟ್ರ್ಯಾಪ್ನ ಕಂಪ್ಲೀಟ್ ಪ್ಲಾನ್ ಎಲ್ಲಿ ನಡೀತು, ಇವೆಲ್ಲವೂ ಗೊತ್ತಾಗುತ್ತೆ. ಕೆಲವು ಸೂಕ್ಷ್ಮತೆಗಳು ನಿಮಗೆ ಆಗಲೇ ಅರ್ಥ ಆಗಿರುತ್ತೆ. ನಾನು ಹೇಳ್ತಿರ್ತೀನಿ ಯಾವಾಗಲೂ, ನೀವು ನಮಗಿಂತ ಬುದ್ಧಿವಂತ. ನಿಮ್ಮ ಪ್ರಕಾರ ಯಾರಿರ್ಬೋದು ಇದ್ರ ಹಿಂದೆ? ಇದು ಯಾರ ಸಂಚು, ಯಾತಕ್ಕಾಗಿ ನಡೆದ ಸಂಚು? ನಾನೀಗಾಗಲೇ ಹೇಳಿ, ನಿಮ್ಮ ಪ್ರಕಾರ ಇದು ಯಾರ ಸಂಚು, ಯಾತಕ್ಕಾಗಿ ನಡೆದ ಸಂಚು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.